ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವಂತೆ ಆಗ್ರಹಿಸಿ ದೇಶ್ ಬಚಾವೋ ಪ್ರತಿಭಟನೆ ನಡೀತಾ ಇದೆ. ದೇಶ್ ಬಚಾವೋ ಪ್ರತಿಭಟನೆ ಟಾಲಿವುಡ್ ನಟ ಪವನ್ ಕಲ್ಯಾಣ್ ಕರೆ ಕೊಟ್ಟಿರುವಂತಹ ಪ್ರತಿಭಟನೆ. ಈ ಪ್ರತಿಭಟನೆಗೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ವಿಶಾಖಪಟ್ಟಣದ ಆರ್ಕೆ ಬೀಚ್ನಲ್ಲಿ ಈ ಹಿಂದೆ ತಮಿಳುನಾಡಿನಲ್ಲಿ ನಡೆದಂತಹ ಜಲ್ಲಿಕಟ್ಟು ಮಾದರಿಯಲ್ಲೇ ಪ್ರತಿಭಟನೆ ನಡೆಸೋದಕ್ಕೆ ಸಜ್ಜಾಗಲಾಗಿತ್ತು. ವಿಶಾಖಪಟ್ಟಣ ಜಿಲ್ಲಾಡಳಿತ ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಜೊತೆಗೆ ಆರ್ಕೆ ಬೀಚ್ನಲ್ಲಿ ನಿಷೇಧಾಜ್ಞೆಯನ್ನ ಹೇರಲಾಗಿತ್ತು. ಹೀಗಾಗಿ ಪ್ರತಿಭಟನೆಯನ್ನ ವಾದಾ ಪಾರ್ಕ್ನಲ್ಲಿ ಈಗ ಪ್ರತಿಭಟನಾಕಾರರು ನಡೆಸ್ತಾ ಇದ್ದಾರೆ. ಇನ್ನು ಪವನ್ ಕಲ್ಯಾಣ್ಗೆ ತೆಲುಗು ಫಿಲಂ ಇಂಡಸ್ಟ್ರಿ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟಿದೆ. ಫೇಸ್ಬುಕ್, ವಾಟ್ಸ್ಆಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಭಾರಿ ಬೆಂಬಲ ವ್ಯಕ್ತವಾಗ್ತದೆ. ಇನ್ನು ವಿಶಾಖಪಟ್ಟಣದಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ನೂರಾರು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೂ ಪಡ್ಕೊಂಡಿದ್ದಾರೆ. ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವಂತೆ ಆಗ್ರಹಿಸಿ ದೇಶ್ ಬಚಾವೋ ಪ್ರತಿಭಟನೆ ಈಗ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಟಾಲಿವುಡ್ ನಟರು ಸೇರಿದಂತೆ ನೂರಾರು ಮಂದಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ನೂರಾರು ಜನರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಸಾವಿರಾರು ಜನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಗಣರಾಜ್ಯೋತ್ಸವ ದಿನದಂದೇ ದೇಶ್ ಬಚಾವೋ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಬೇಕು ಅಂತ ಆಗ್ರಹಿಸಿ ತಮಿಳುನಾಡಿನ ಜಲ್ಲಿಕಟ್ಟು ಹೋರಾಟ ಏನಿದೆ ಅದೇ ಮಾದರಿಯಲ್ಲೇ ಈ ಪ್ರತಿಭಟನೆ ನಡೀತಾ ಇದೆ. ಅದೇ ಮಾದರಿಯಲ್ಲೇ ಪ್ರತಿಭಟನೆ ನಡೆಸೋದಕ್ಕೆ ಟಾಲಿವುಡ್ ನಟ ಪವನ್ ಕಲ್ಯಾಣ್ ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೆಹಮತ್ ಕಂಚುಗಾರ್. ತಮಿಳುನಾಡಿನ ಜಲ್ಲಿಕಟ್ಟು ಮಾದರಿಯಲ್ಲೇ ದೇಶ್ ಬಚಾವೋ ಪ್ರತಿಭಟನೆ ನಡೆಸೋದಕ್ಕೆ ಈಗ ಸಿದ್ಧತೆ ನಡೆಸಿರೋ ರೀತಿ ಕಂಡು ಬರ್ತಾ ಇದೆ. ಪ್ರತಿಭಟನೆಯ ರೂಪುರೇಷೆಗಳು ಏನು, ಮತ್ತೆ ಸದ್ಯ ಯಾವ ರೀತಿ ಇದೆ ಪರಿಸ್ಥಿತಿ? ಕಳೆದ 3-4 ದಿನಗಳಿಂದ ಈ ರೀತಿಯ ಈ ಒಂದು ಮಾದರಿಯ ಹೋರಾಟಕ್ಕೆ ಇಡೀ ಆಂಧ್ರಿಗರು ಸಜ್ಜಾಗ್ತಾ ಇದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ದೇಶ್ ಬಚಾವೋ ಅನ್ನುವಂತಹ ಹೆಸರಿನಲ್ಲಿ 5 ಹಾಡುಗಳನ್ನ ಈ ಒಂದು ಹೋರಾಟಕ್ಕೆ ಸ್ಫೂರ್ತಿ ನೀಡುವಂತಹ ನಿಟ್ಟಿನಲ್ಲಿ ಪವನ್ ಕಲ್ಯಾಣ್ ಹಾಡುಗಳನ್ನ ಬಿಡುಗಡೆಯನ್ನ ಮಾಡಿದ್ರು. ಅದಕ್ಕೆ ದೇಶ್ ಬಚಾವೋ ಅಂತ ಹೆಸರಿಟ್ಟಿದ್ರು. ಆದ್ರೆ ಈ ಒಂದು ಪ್ರತಿಭಟನೆಗೆ ವಿಶೇಷ ಸ್ಥಾನಮಾನ ನಮ್ಮ ಹಕ್ಕು ಅನ್ನುವಂತಹ ಬ್ಯಾನರ್ ಅಡಿ ಅನ್ನುವಂತಹ ಘೋಷವಾಕ್ಯದಡಿ ಈಗ ಜಲ್ಲಿಕಟ್ಟು ಹೋರಾಟ ಮಾದರಿಯಲ್ಲಿ ಒಂದು ಪ್ರತಿಭಟನೆಯನ್ನ ಕೈಗೊಳ್ಳಬೇಕು. ಅದು ವಿಶಾಖಪಟ್ಟಣಂನ ಈ ಆರ್ಕೆ ಬೀಚ್ ನಲ್ಲೇ ಅದೇ ಒಂದು ರೀತಿಯಲ್ಲಿ ಸಾವಿರಾರು ಯುವಕರ ಒಂದು ಸಮ್ಮುಖದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ರೀತಿಯಲ್ಲಿ ಒಂದು ಬೃಹತ್ ಮೆರವಣಿಗೆಯನ್ನ ಮಾಡಬೇಕು ಅನ್ನುವಂತಹ ಯೋಚನೆ ಕಳೆದ 2-3 ದಿನಗಳಿಂದ ನಡೀತಾನೆ ಇತ್ತು. ಸೊ ಆದ್ರೆ ಆ ಒಂದು ಆರ್ಕೆ ಬೀಚ್ ನಲ್ಲಿ ಪ್ರವೇಶಕ್ಕೆ ಸರ್ಕಾರ ಸಂಪೂರ್ಣವಾಗಿ ನಿಷೇಧವನ್ನ ಹೇರಿದ್ದಾರೆ. ಇವತ್ತು ಯಾರು ಕೂಡ ಏನಂತಂದ್ರೆ ಅಲ್ಲಿ ಹೋಗುವಂಗಿಲ್ಲ. ಯಾಕಂದ್ರೆ 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಈ ಟಿಡಿಪಿ ಸರ್ಕಾರದಲ್ಲಿರುವಂತಹ ಬಿಜೆಪಿ ಟಿಡಿಪಿ ಎರಡನ್ನ ಹೊರತುಪಡಿಸಿದ್ರೆ ಬಾಕಿ ಮಿಕ್ಕೆಲ್ಲ ಜನಸೇನಾ ಕಾಂಗ್ರೆಸ್, ವೈಎಸ್ಆರ್ ಕಾಂಗ್ರೆಸ್ ಪಕ್ಷಗಳೆಲ್ಲ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತವೆ. ಹಾಗೇನೆ ಟಾಲಿವುಡ್ ನ ಹಲವಾರು ತಾರೆಯರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಆರ್ಕೆ ಬೀಚ್ ನಲ್ಲಿ ಪ್ರತಿಭಟನೆಯನ್ನ ಮಾಡೋ ಮೂಲಕ ಈ ತಮಗೆ ವಿಶೇಷ ರಾಜ್ಯ ಸ್ಥಾನಮಾನವನ್ನ ಆಂಧ್ರಕ್ಕೆ ಕೊಡ್ಲೇಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಬೇಕು ಅನ್ನುವಂತಹ ರೀತಿಯ ಪ್ರತಿಭಟನೆ ನಡೆಸಬೇಕು ಅಂತ ಹೇಳಿ ಏನು ಯೋಚನೆ ಮಾಡಿದ್ರು, ಆ ಒಂದು ಯೋಚನೆಗೆ ಸರ್ಕಾರ ತಣ್ಣೀರೇರಿಸಿದೆ ಅಂತ ಹೇಳ್ಬೋದು. ಬೆಳಗ್ಗೆಯಿಂದನೇ ಅರೆಸ್ಟ್ ಗಳನ್ನ ಶುರು ಮಾಡಿದ್ರು. ನಿನ್ನೆ ರಾತ್ರಿಯಿಂದನೇ ಜನಸೇನಾ ಕಾರ್ಯಕರ್ತರನ್ನ, ಜನಸೇನಾ ಮುಖಂಡರನ್ನ ಕೂಡ ಅರೆಸ್ಟ್ ಮಾಡಿದ್ರು. ವಿರೋಧ ಪಕ್ಷವಾಗಿರುವಂತಹ ವೈಎಸ್ಆರ್ ಕಾಂಗ್ರೆಸ್ನ ವಿದ್ಯಾರ್ಥಿ ಮುಖಂಡರುಗಳನ್ನ ತಿರುಪತಿಯಲ್ಲಿ ಕೂಡ ಅರೆಸ್ಟ್ ಮಾಡಿದ್ರು. ವಿಜಯವಾಡದಲ್ಲಿ ಕೂಡ ಅರೆಸ್ಟ್ ಮಾಡ್ತಾನೆ ಇದ್ದಾರೆ. ಹಾಗೇನೆ ಇವತ್ತು ಸಂಜೆ ಒಂದು ಕ್ಯಾಂಡಲ್ ರ್ಯಾಲಿ ಒಂದು ಮಾರ್ಚ್ ಇದೆ. ಸೊ ಅದರ ಸಲುವಾಗಿ ಕೂಡ ವೈಎಸ್ಆರ್ ಕಾಂಗ್ರೆಸ್ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅದನ್ನ ಕೂಡ ಅದಕ್ಕೆ ಕೂಡ ಅನುಮತಿ ಇಲ್ಲ ಅನ್ನುವಂತಹ ಒಂದು ಘೋಷಣೆಯನ್ನ ಈಗಾಗಲೇ ಆಂಧ್ರ ಸರ್ಕಾರ ಮಾಡಿರುವಂತದ್ದು. ಹೀಗಾಗಿ ಬೀಚ್ ನಲ್ಲಿ ಗುಂಡು ಪಾರ್ಟಿಗೆ ಅನುಮತಿ ನೀಡುವಂತಹ ಟಿಡಿಪಿ ಸರ್ಕಾರ ಆಂಧ್ರದ ಹಕ್ಕಿಗಾಗಿ, ಆಂಧ್ರದ ಒಳಿತಿಗಾಗಿ ಹೋರಾಟ ಮಾಡೋ ಸಲುವಾಗಿ ಅನುಮತಿಯನ್ನ ನೀಡ್ತಾ ಇಲ್ಲ ಅಂತ ಹೇಳಿ ವಿಪಕ್ಷವಾಗಿರುವಂತಹ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗೇನೆ ಪವನ್ ಕಲ್ಯಾಣ್ ಕೂಡ ಟ್ವೀಟ್ಗಳ ಮೂಲಕ ಸರ್ಕಾರದ ಈ ಧೋರಣೆಯನ್ನ ಖಂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಮ್ ಗೋಪಾಲ್ ವರ್ಮಾ ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ನಡೆದಿರುವಂತಹ ಜಲ್ಲಿಕಟ್ಟಿನ ಹೋರಾಟದ ಸಂದರ್ಭದಲ್ಲಿ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅದಕ್ಕೆ ಬೆಂಬಲವನ್ನ ಸೂಚಿಸಿದ್ರು. ಆದ್ರೆ
ಆಂಧ್ರಿಗರು ಅವರನ್ನ ಸೂಪರ್ ಸ್ಟಾರ್ ಮಾಡಿದ್ದಾರೆ. ಆದ್ರೆ ಆಂಧ್ರದ ಹೋರಾಟಕ್ಕೆ ಅವರು ಬೆಂಬಲವನ್ನ ಸೂಚಿಸ್ತಾ ಇಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ರಾಮ್ ಗೋಪಾಲ್ ವರ್ಮಾ ಮಹೇಶ್ ಬಾಬುಗೆ ಅಗೇನೆಸ್ಟ್ ಆಗಿ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಹಾಗೇನೆ ಈಗ ಬೆಳಗ್ಗೆಯಿಂದಾನೇ ಈ ಒಂದು ಪ್ರತಿಭಟನೆಗೆ ಪರ ವಿರೋಧವಾಗಿರುವಂತಹ ಆಕ್ರೋಶ ಧೋರಣೆಗಳು ಕೂಡ ನಡೀತಾನೆ ಇದೆ. ಆದ್ರೆ ಸರ್ಕಾರ ಮಾತ್ರ ಪ್ರತಿಭಟನಾಕಾರರನ್ನ ಪ್ರತಿಭಟನೆಗೆ ಅವಕಾಶ ಮಾತ್ರ ಮಾಡಿಕೊಡ್ತಾ ಇಲ್ಲ. ನೆಲ್ಲೂರು, ವಿಜಯವಾಡ, ತಿರುಪತಿ, ವಿಶಾಖಪಟ್ಟಣಂ ಇಲ್ಲಿ ನಿರಂತರವಾಗಿ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ. ಬೆಳಗ್ಗೆನೆ ತಿರುಪತಿಯ SP ಯೂನಿವರ್ಸಿಟಿಯಲ್ಲಿ ಕೂಡ ವಿದ್ಯಾರ್ಥಿ ಮುಖಂಡರನ್ನ ವೈಎಸ್ಆರ್ ಕಾಂಗ್ರೆಸ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಮುಖಂಡರನ್ನ ಎಲ್ಲರಿಗೂ ಕೂಡ ಅರೆಸ್ಟ್ ಮಾಡಿ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಹಾಗೇನೆ ವಿಶಾಖಪಟ್ಟಣಂನಲ್ಲಿ ಬೆಳಗ್ಗೆ ಹೀರೋ ಸಂಪೂರ್ಣೇಶ್ ಬಾಬು ಹಾಗೇನೆ ನಿರ್ಮಾತ ತಿಮ್ಮಾರೆಡ್ಡಿ ಭರದ್ವಾಜ್ ಅಂತಲ್ಲ ಅವರಿಬ್ಬರಿಗೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಂದು ಸಂಜೆ ಈಗ ಕ್ಯಾಂಡಲ್ ಲೈಟ್ ಮೆರವಣಿಗೆ ಸಲುವಾಗಿ ಯಾವ ರೀತಿ ಅವರಿಗೆ ಅವಕಾಶ ಮಾಡಿಕೊಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ರೀತಿಯ ಕುತೂಹಲ ಮೂಡಿದೆ ಅಂತಾನೆ ಹೇಳ್ಬೋದು. ವೈಎಸ್ಆರ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಹಾಗೇನೆ ಆಂಧ್ರದ ವಿಪಕ್ಷ ನಾಯಕರಾಗಿರುವಂತಹ ಜಗನ್ಮೋಹನ್ ರೆಡ್ಡಿ ನಾನೇ ಖುದ್ದಾಗಿ ಈ ಒಂದು ಮಾರ್ಚ್ ನಲ್ಲಿ ಪಾಲ್ಗೊಳ್ತೇನೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಕಟ್ಟುನಿಟ್ಟಿನ ಭದ್ರತೆಯನ್ನ ವಿಶಾಖಪಟ್ಟಣಂನ RK ಬೀಚ್ ನಲ್ಲಿ ಕೈಗೊಳ್ಳಲಾಗಿದೆ. ಅಲ್ಲಿ ಪ್ರತಿಭಟನಾಕಾರರಿಗಿಂತ ಜಾಸ್ತಿಯಾಗಿ ಪೊಲೀಸರೇ ಜಮಾವಣೆಗೊಂಡಿರುವಂತದ್ದು. ಹಾಗೇನೆ ನಿಷೇಧಾಜ್ಞೆ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಯಾರಿಗೂ ಕೂಡ ಪ್ರತಿಭಟನೆಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇಲ್ಲ. ಆದ್ರೆ ಪವನ್ ಕಲ್ಯಾಣ್ ಕರೆ ನೀಡಿರುವಂತಹ ಈ ಒಂದು ಏನು ಪ್ರತಿಭಟನೆ ಇತ್ತು, ಜಲ್ಲಿಕಟ್ಟು ಮಾದರಿ ಹೋರಾಟ ಏನಿತ್ತು, ಇದಕ್ಕೆ ತಣ್ಣೀರು ಎರಚೋಕೆ ಸರ್ಕಾರ ಎಲ್ಲಾ ರೀತಿಯ ಯೋಜನೆ ಏನ್ ಮಾಡಿತ್ತು ಅದೇ ರೀತಿ ಕೂಡ ನಡ್ಕೊಂಡಿದೆ. ಇದು ನಿರೀಕ್ಷಿತ ಪ್ರಮಾಣದಲ್ಲಿ ಹೋರಾಟ ಯಶಸ್ವಿ ಕಂಡಿಲ್ಲ ಅಂತಾನೆ ಹೇಳಬಹುದು. ಧನ್ಯವಾದ ರೆಹಮತ್ ಕಂಚಗಾರ್.